ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ, ಕಮಿಟ್ಮೆಂಟ್ ಕೊಡ್ತಾರಾ ಮತ್ತು ವಾಪಸ್ ಬರ್ತಾರಾ, ಅಥವಾ ಸರಿ ಹೋಗ್ತಾರಾ, ಹೀಲ್ ಆಗುತ್ತಾ, ಸಮಥಿಂಗ್ ಏನೆಲ್ಲ ಅವ್ರ ತಲೆಯಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಅವ್ರಿಗೂ ನಿಮಗೂ ಥಾಟ್ಸ್ಗಳು ಏನಾದರೂ ಕನೆಕ್ಟ್ ಆಗ್ತಾ ಇದೆಯಾ, ಎಲ್ಲವನ್ನೂ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ನೋಡೋಣ. ಕ್ಯಾಂಡಲ್ ವ್ಯಾಕ್ಸ್ ಏನು ಹೇಳುತ್ತೆ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾರೆ ಅಂತೆಲ್ಲ ನೋಡೋಣ. ಸೊ ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಜನರಲ್ ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಯಾವಾಗಲೂ ಪಾಸಿಟಿವ್ ಆಗಿರಿ, ಏನೇ ಹೇಳಿದ್ರೂ ಪಾಸಿಟಿವ್ ಆಗಿ ತೊಗೊಳ್ಳಿ, ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ಹ್ಯಾಪಿಯಾಗಿ ಇರ್ತೀರಾ, ಎಷ್ಟು ಪೀಸ್ಫುಲ್ಲಾಗಿ ಕಾಮಾಗಿ ಯೋಚನೆ ಮಾಡ್ತೀರಾ, ಅಷ್ಟು ಇನ್ನೂ ಹೊಸ ಹೊಸ ಐಡಿಯಾಸ್ಗಳು ಬರುತ್ತೆ, ಇನ್ನೂ ದಾರಿಗಳು ಬರುತ್ತೆ. ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡೋದಕ್ಕಿಂತ ಸೊಲ್ಯೂಷನ್ಸ್ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಯಾವಾಗಲೂ ಒಳ್ಳೆಯದನ್ನೇ ಥಿಂಕ್ ಮಾಡ್ತೀರಾ, ಒಳ್ಳೆಯ ಆಲೋಚನೆಗಳಲ್ಲೇ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಈ ಒಂದು ಫ್ಲೇಮ್ನ ನೋಡ್ತಾ ಇರಿ. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನಿಮಗೆ ಎನರ್ಜೀಸ್ ಮ್ಯಾಚ್ ಆಗುತ್ತೆ. ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್. ಓಕೆ, ಸೊ ಇಲ್ಲಿ ಆಸ್ ಪರ್ ದಿ ಎನರ್ಜೀಸ್, ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆ್ಯಂಡ್ ದಟ್ ಈ ಪರ್ಸನ್ಗೆ ಫ್ರೀಡಮ್ ಬೇಕು ಅಂತ ಬರ್ತಾ ಇದೆ. ದಿಸ್ ಪರ್ಸನ್ ವಾಂಟ್ಸ್ ಫ್ರೀಡಮ್. ಈಗ ಇವರ ಒಂದು ಸಿಚುವೇಶನ್, ಇವರ ಒಂದು ಪರಿಸ್ಥಿತಿ ಉಸಿರು ಕಟ್ಟಿಸುವಂತಹ ರೀತಿಯಲ್ಲಿದೆ ಅಂತ ಹೇಳಬಹುದು. ಇವರ ಒಂದು ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲ. ಒಂದು ಚೇಸಿಂಗ್ ಅನ್ನೋದು ನಡೀತಾ ಇದೆ. ಮೈಟ್ ಬಿ ನಿಮ್ಮ ನೆನಪುಗಳಿಂದ ಇವರು ಎಷ್ಟೇ ದೂರ ಓಡೋದಕ್ಕೆ ಪ್ರಯತ್ನ ಪಟ್ಟರೂ ಸಹ, ಅವರು ಎಲ್ಲೇ ಹೋದರೂ, ಎಷ್ಟೇ ದೂರ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೂ ಸಹ, ನಿಮ್ಮ ಒಂದು ನೆನಪುಗಳು ಅವರ ಒಂದು ಬೆನ್ನು ಬಿಡದೆ ಕಾಡ್ತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ನಿಮ್ಮ ಜೊತೆನೇ ಇದ್ದಂಥ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕು ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಅಂದರೆ ತುಂಬ ದೂರ ಹೋಗಿದ್ದಾರೆ. ಕಾಂಟ್ಯಾಕ್ಟ್ ಇಲ್ಲ, ಬ್ಲಾಕ್ ಆಗಿದೆ, ಕಮ್ಯುನಿಕೇಷನ್ಸ್ ಇಲ್ಲ. ಬಟ್ ಸ್ಟಿಲ್ ಸಮ್ವೇರ್ ಇವ್ರ ಬಗ್ಗೆ ತಿಳ್ಕೊಬೇಕು ಅಂದರೂ ನಿಮ್ಮ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ದೂರ ಹೋಗಿದ್ದಾರೆ. ಬಟ್ ಫಿಸಿಕಲಿ ನಿಮ್ಮಿಂದ ದೂರ ಆಗಿದ್ದಾರೆ. ಬಟ್ ನಿಮ್ಮ ಒಂದು ನೆನಪುಗಳು ಅವ್ರನ್ನ ತುಂಬ ಕಾಡ್ತಾ ಇದೆ. ತುಂಬ ಕೆಲವೊಂದು ಸತಿ ಆ ನೆನಪುಗಳು ಇವರನ್ನು ತುಂಬ ಡಿಪ್ರೆಷನ್ಗೆ ಹೋಗೋ ರೀತಿ ಮಾಡುತ್ತೆ. ಸಮ್ಟೈಮ್ಸ್ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾರೆ, ಸಮ್ಟೈಮ್ಸ್ ತುಂಬ ನೆಗೆಟಿವ್ ಫೀಲ್ ಮಾಡ್ತಾರೆ, ಆ್ಯಂಡ್ ತುಂಬಾ ಖಾಲಿ ಅನ್ನೋ ರೀತಿ ಇವರು ಫೀಲ್ ಮಾಡ್ತಾರೆ. ಲೈಫಲ್ಲಿ ಏನೂ ಉಳಿದಿಲ್ಲ, ಏನಕ್ಕೋಸ್ಕರ ಬದುಕು, ಈ ರೀತಿ ಯೋಚನೆಗಳನ್ನು ಈ ಪರ್ಸನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಷ್ಟೇ ದೂರ ಹೋದರೂ ನಿಮ್ಮ ನೆನಪುಗಳು ಇವ್ರಿಗೆ ಕಾಡ್ತಾ ಇದೆ. ಸಮ್ಟೈಮ್ಸ್ ಇವ್ರಿಗೆ ಎಷ್ಟು ನೆನಪಾಗುತ್ತೆ ಅಂದರೆ, ಮನೇಲಿ ಹೇಳಿಬಿಡಬೇಕು ನಮ್ಮ ವಿಚಾರಗಳನ್ನು, ಏನೇ ಆದ್ರೂ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಪಿಸ್ಬೇಕು ಅಂತ ಸಮ್ಟೈಮ್ಸ್ ಅನಿಸುತ್ತೆ. ಸಮ್ಟೈಮ್ಸ್ ಎಲ್ಲ ದೇವರಿಗೇ ಬಿಟ್ಟಿರೋದು, ದೇವರು ಏನು ಮಾಡ್ತಾನೆ ಮಾಡಲಿ, ನನ್ನ ಡೆಸ್ಟಿನಿ ಎಲ್ಲಿರುತ್ತೆ, ನನ್ನ ಹಣೆ ಬರ ಹೇಗಿದೆ ಹಾಗಾಗುತ್ತೆ ಅಂತ ಸಮ್ಟೈಮ್ಸ್ ಇವರು ಅಂದ್ಕೊಳ್ತಾರೆ. ಬಟ್ ಇನ್ನೂ ಕೆಲವೊಂದು ಸತಿ ನೀವಾಗಲಿ ಬರಲಿ, ನೀವು ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅಂತ ಒಂದು ಸತಿ ಅಂದ್ಕೊಳ್ತಾರೆ. ಇನ್ನೊಂದು ಸತಿ ನಾನೇ ಹೋಗಿ ಮೀಟ್ ಮಾಡಬೇಕಾ, ಮತ್ತೆ ಹೇಗೆ ಮುಖ ತೋರಿಸೋದು, ನಾನೇ ಮೀಟ್ ಮಾಡಲಾ, ಸಾರಿ ಕೇಳಲಾ, ಕಾಲಿಗೆ ಬೀಳಲಾ, ಈ ರೀತಿ ಯೋಚನೆಗಳು ಇವ್ರಿಗೆ ಸದ್ಯಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ತುಂಬಾ ಐ ಥಿಂಕ್ ಸಮ್ಟೈಮ್ಸ್ ಈ ಪರ್ಸನ್ ತುಂಬಾ ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಕಾಣಿಸುತ್ತೆ ನಿಮ್ಮ ವಿಚಾರವಾಗಿ. ಮೈಟ್ ಬಿ ಈಗೆಲ್ಲ ಥಾಟ್ಸ್ ಈ ರೀತಿ ಬರ್ತಾ ಇದೆ. ಬಟ್ ನಿಮ್ಮ ಜೊತೆ ಇದ್ದಾಗ ಪ್ರಿಟೆಂಡ್ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ದಟ್ ನಿಮ್ಮ ಜೊತೆ ಲೈಕ್ ಪ್ರೀತಿ ತುಂಬ ಇದ್ರೂ ಸಹ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋ ರೀತಿ ಪ್ರಿಟೆಂಡ್ ಮಾಡುವಂಥದ್ದು, ಅಥವಾ
ಎರಡು ಮನಸ್ಸಿರುವಂಥದ್ದು. ಒಂದು ಮನಸ್ಸು ನೆಗೆಟಿವ್ ಹೇಳೋದು, ಒಂದು ಮನಸ್ಸು ಪಾಸಿಟಿವ್ ಹೇಳೋದು. ಈ ರೀತಿ ನೀವು ತುಂಬ ಪಾಸಿಟಿವ್, ಈ ಪರ್ಸನ್ ತುಂಬ ನೆಗೆಟಿವ್ಸ್. ಬಟ್ ನಿಮ್ಮ ಮುಂದೆ ಎದ್ದಾಗ ಪಾಸಿಟಿವ್ ಆಗಿರೋ ಥರ ಇರ್ತಿದ್ರು. ಬಟ್ ಅದಾದ ನಂತರ ಮತ್ತೆ ನಿಮ್ಮಿಂದ ದೂರ ಆದಾಗ ಅಥವಾ ಮತ್ತೆ ಮೀಟ್ ಆದಾಗ ಪಾಸಿಟಿವ್ ಆಗಿರೋದು, ಮೀಟ್ ಆಗದೆ ಇದ್ದಾಗ ತುಂಬ ಟಾಕ್ಸಿಕ್ ಆಗೋದು. ಅಥವಾ ಒಂದಿನ ಚೆನ್ನಾಗಿ ಮಾತಾಡೋದು, ಇನ್ನೊಂದು ದಿನ ತುಂಬ ರೂಡಾಗಿ ಮಾತಾಡೋದು. ಒಂದಿನ ತುಂಬ ಪ್ರೀತಿ ತೋರಿಸೋದು, ಒಂದಿನ ತುಂಬ ಅಳೋ ಅಳು ಬರೋ ಥರ ಮಾತಾಡೋದು, ದುಃಖ ಪಡಿಸೋದು. ಈ ರೀತಿಯ ಒಂದು ಮೈಂಡ್ಸೆಟ್ ಇರುವಂಥ ಪರ್ಸನ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಒಂದು ಸ್ಟಬನ್ ಎನರ್ಜಿ ಕೂಡ ಈ ಪರ್ಸನ್ ಕಡೆಯಿಂದ ಇದೆ ಅಂತ ಹೇಳಬಹುದು. ತುಂಬ ಭಾರ ಹೊತ್ತಿದ್ದಾರೆ ಅಂತ ಹೇಳ್ಬೋದು ಬದುಕಲ್ಲಿ. ಅನ್ವಾಂಟೆಡ್ ಬ್ಯಾಗೇಜ್ ಏನಿದೆ ಇವ್ರ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ನಿಮ್ಮಿಬ್ಬರ ಮಧ್ಯೆ ಆಗಿರುವಂತಹ ಒಂದು ಕ್ಲ್ಯಾಶಸ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂಯಿಂದ ಆಗಿರುವಂತಹ ಒಂದು ಪ್ರಾಬ್ಲಮ್ಗಳಾಗಿರ್ಬೋದು. ಅದನ್ನ ಯಾವುದನ್ನು ಇವರು ಭಾರಗಳನ್ನು ಇಳಿಸ್ತಾ ಇಲ್ಲ. ಮನಸ್ಸೊಳಗಿರುವಂತಹ ಭಾರಗಳು ಏನಾಗಿತ್ತು ಅದನ್ನು ಯಾವುದನ್ನು ಇಳಿಸ್ದೆ ಅದನ್ನೇ ಇನ್ನೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ನಿಮ್ಮಿಬ್ಬರ ದೂರ ಆಗೋದಕ್ಕೂ ಮುಂಚೆ, ನೀವಿಬ್ಬರು ದೂರ ಹೋಗೋದಕ್ಕೂ ಮುಂಚೆ ದೊಡ್ಡದಾಗಿ ಜಗಳ ಆಗಿತ್ತು, ಮಿಸ್ಕಮ್ಯುನಿಕೇಷನ್ ಆಗಿತ್ತು, ಬೇರೆದವರಿಂದ ಜಾಸ್ತಿ ನೋವಾಗಿತ್ತು. ಬೇರೆದವ್ರಿಗೋಸ್ಕರ ಈ ಪರ್ಸನ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಅಥವಾ ನೀವು ಬೇರೆ ಒಂದು ವಿಚಾರಕ್ಕೆ ನಿಮ್ಮ ಪರ್ಸನ್ ತಪ್ಪು ಮಾಡಿದ್ದು ಅಂತ ಕಾರಣ ನಿಮ್ಮ ಪರ್ಸನ್ ಅವರ ಪರವಾಗಿ ನಿಲ್ಲದೆ ಸರಿಯಾದಂಥ ಪಾಯಿಂಟ್ ಮೇಲೆ ನೀವು ನಿಂತಿದ್ರಿ, ನ್ಯಾಯದ ಪರವಾಗಿ ನಿಂತಿದ್ರಿ, ಸತ್ಯದ ಪರವಾಗಿ ನಿಂತಿದ್ರಿ. ಅದು ಈ ಪರ್ಸನ್ಗೆ ತೊಗೊಳಕ್ಕಾಗ್ತಾ ಇಲ್ಲ. ನನ್ನ ಬಿಟ್ಟು ಬೇರೆದವ್ರನ್ನ ಸಪೋರ್ಟ್ ಮಾಡಿದ್ಲು ಇವಳು, ಅಥವಾ ಮಾಡಿದ್ನು ಇವನು, ಅಥವಾ ನನ್ನ ಪರ್ಸನ್ ಮಾಡಿದ್ರು ಅಂತ ಈ ರೀತಿಯ ಒಂದು ಮೈಂಡ್ಸೆಟ್ಟಲ್ಲಿ ಇವರಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಅದೇ ಒಂದು ಬ್ಯಾಗೇಜ್ ಅನ್ನೋದನ್ನು, ಅದೇ ಒಂದು ಪಾಸ್ಟ್ ಟ್ರಾಮಾ ಅನ್ನೋದೇನಿತ್ತು ನಿಮ್ಮಿಬ್ಬರ ಮಧ್ಯೆ ಆಗಿರುವಂತಹ ಒಂದು ಥಾಟ್ಗಳೇನಿತ್ತು, ಕನ್ವರ್ಸೇಷನ್ ಏನಿತ್ತು, ಜಗಳಗಳೇನಿತ್ತು, ಅದನ್ನೇ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ನಡೀತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ನೀವು ಲೆಟ್ಕೋ ಮಾಡಿದ್ದೀರಾ, ನಿಮ್ಮ ಮನಸ್ಸು ಹಗರಾಗಿದೆ. ಬಟ್ ಇವರು ಹಳೇದಾಗಿ ಯಾವುದನ್ನೂ ಮರಿತಾ ಇಲ್ಲ ಅಂತ ಹೇಳಬಹುದು, ಲೆಟ್ಕೋ ಮಾಡ್ತಾ ಇಲ್ಲ ನೆಗೆಟಿವ್ ಥಾಟ್ಸ್ಗಳನ್ನು ಅಂತ ಹೇಳಬಹುದು. ಅದಕ್ಕೋಸ್ಕರ ಇವರು ತುಂಬ ಮೆಂಟಲಿ, ಎಮೋಷ್ನಲಿ ತುಂಬ ದುಃಖವನ್ನು ಪಡ್ತಾ ಇದ್ದಾರೆ. ಫೀಲಿಂಗ್ಸ್ ಅನ್ನೋದು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಅಷ್ಟರ ಮಟ್ಟಿಗೆ ಇವ್ರಿಗೆ ಆಗ್ತಾಯಿದೆ ಅಂತ ಹೇಳ್ಬೋದು. ನೋವು ತುಂಬ ಆಗ್ತಾಯಿದೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಇವ್ರಿಗೆ ತೀರಾ ಸ್ಟ್ರೆಸ್ ಆದಾಗ, ತೀರಾ ಪ್ಯಾನಿಕ್ ಆದಾಗ ಸ್ವಲ್ಪ ಉಸಿರು ಕಟ್ಟುವಂತಹ ಒಂದು ಘಟನೆಗಳು ನಡೀತಾ ಇದೆ ಅಂತ ಹೇಳಬಹುದು. ಪ್ರೀತಿ ಅನ್ನೋದು ತುಂಬ ಇತ್ತು, ಕೇರ್ ಅನ್ನೋದು ತುಂಬ ಇತ್ತು. ಬಹುಶಃ ನೀವು ನಿಮ್ಮ ಪರ್ಸನ್ಗೆ ತುಂಬ ಕೇರ್ ಅನ್ನೋದನ್ನು ಕೊಟ್ಟಿದ್ದೀರಾ, ಪ್ರೀತಿ ಅನ್ನೋದನ್ನು ತುಂಬ ಅನ್ಕಂಡೀಷ್ನಲ್ ಆಗಿ ಕೊಟ್ಟಿದ್ದೀರಾ. ಅದೆಲ್ಲವೂ ಈ ಪರ್ಸನ್ಗೆ ಈಗ ನೆನಪಾಗ್ತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ಅವರು ನಿಮ್ಮವರೆಗೂ ಬರಬೇಕು ಅಂತ ಕಮಿಟ್ಮೆಂಟ್ ಕೊಡಬೇಕು ಅಂತ, ಬಟ್ ಸ್ಟಿಲ್ ಪಾಸ್ಟಲ್ಲಿ ನಡೆದಿರುವಂಥ ಒಂದು ಕನ್ವರ್ಸೇಷನ್ ಆಗಿರ್ಬೋದು, ತಪ್ಪುಗಳಾಗಿರಬಹುದು, ಮಾತುಗಳಾಗಿರ್ಬೋದು, ಅದೆಲ್ಲವನ್ನು ಇನ್ನೂ ಅವರು ಹೊರೆಯಾಗಿ ಇಟ್ಕೊಂಡಿದ್ದಾರೆ. ಅದನ್ನು ಯಾವಾಗ ಭಾರ ಇಳಿಸ್ತಾರೆ, ಆ ಒಂದು ಥಾಟ್ಗಳನ್ನು ಲೆಟ್ಕೋ ಮಾಡ್ತಾರೆ, ಮತ್ತು ನಿಮ್ಮ ಒಂದು ಕಮ್ಯುನಿಕೇಷನ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ಬಟ್ ನೀವು ಎಷ್ಟೇ ಟ್ರೈ ಮಾಡಿದ್ರು, ಏನೇ ಮಾಡಿದ್ರೂ ಇದು ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಈ ಪರ್ಸನ್ ಯಾವುದನ್ನು ಮರೆತಿಲ್ಲ. ಪಾಸ್ಟಲ್ಲಿ ಆಗಿರುವಂಥ ನೋವುಗಳಾಗಿರ್ಬೋದು, ಅಥವಾ ನೀವು ಅವ್ರಿಗೆ ಸಪೋರ್ಟಿಗೆ ನಿಂತಿಲ್ಲ ಅನ್ನೋ ಒಂದು ಮನಸ್ತಾಪ ಆಗಿರಬಹುದು, ಅಥವಾ ಈಗೋ ಆಗಿರಬಹುದು. ಸೊ ಇದೆಲ್ಲವೂ ಈ ಪರ್ಸನ್ ತಲೆಯಲ್ಲಿ ಕೂತ್ಕೊಂಡಿದೆ ಅಂತ ಹೇಳಬಹುದು. ಸೊ ಯಾಕೆ ನಾನು ಬೆಂಡ್ ಆಗಲಿ ಅನ್ನೋ ಒಂದು ಈಗೋಯಿಸ್ಟಿಕ್ಕು ಕೂಡ ಇರಬಹುದು. ಅದಕ್ಕೋಸ್ಕರ ಇವರು ನಿಮ್ಮವರೆಗೂ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬಹುದು. ಅಥವಾ ಬೇರೆದವರ ಒಂದು ಇನ್ಫ್ಲೂಯೆನ್ಸ್ ಆಗಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರಬಹುದು. ಸೊ ಈ ರೀತಿಯ ಒಂದು ಬೇರೆ ಒಂದು ವಿಚಾರದಲ್ಲಿ ಕಂಪ್ಯಾರಿಟಿವ್ ಆಗಿ ಇರುವಂಥದ್ದು. ಸೊ ನನ್ನ ಕಂಟ್ರೋಲಲ್ಲಿ ಇರಬೇಕು, ನನ್ನ ಕಮಾಂಡಿಂಗಲ್ಲಿ ಇರಬೇಕು ಅನ್ನೋ ಒಂದು ಆಲೋಚನೆಗಳು ಇವ್ರ ಮನಸ್ಸಲ್ಲಿದೆ. ಬಟ್ ಸ್ಟಿಲ್ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ದಟ್ ನಿಮ್ಮ ಒಂದು ಪ್ರೀತಿ ಅವ್ರಿಗೆ ಬೇಕು. ಸೊ ಪ್ರತಿ ಸತಿನೂ ನಿಮ್ಮ ಒಂದು ನೆನಪುಗಳನ್ನ ಅವ್ರು ಕಾಡ್ತಾ ಇದೆ. ನಿಮ್ಮಿಂದ ಎಷ್ಟೇ ತಪ್ಪಿಸ್ಕೊಂಡು ಹೋಗಬೇಕು ಅಂದ್ರೂ ಮತ್ತೆ ನಿಮ್ಮ ನೆನಪುಗಳಿಗಿಂದ ಹತ್ತಿರ ಆಗ್ತಾನೇ ಇದ್ದಾರೆ ಮನಸ್ಸು. ಬಟ್ ಸ್ಟಿಲ್ ಈ ಒಂದು ಪರ್ಸನ್ ಅವರ ಈಗೋ ಏನಿದೆ, ಈ ಒಂದು ಸ್ಟಬನ್ ಎನರ್ಜಿ ಏನಿದೆ, ಇವರನ್ನು ಕರಗೋದಕ್ಕೆ ಬಿಡ್ತಾ ಇಲ್ಲ, ಅಥವಾ ಆ್ಯಕ್ಷನ್ಗಳನ್ನ ತೊಗೊಳೋದಕ್ಕೆ ಬಿಡ್ತಾ ಇಲ್ಲ, ಮುಂದೆ ಒರೆಯೋದಕ್ಕೂ ಬಿಡ್ತಾ ಇಲ್ಲ ಇವರ ಒಂದು ಥಾಟ್ಸ್ಗಳು. ಸೊ ಇವತ್ತು ಈ ಪರ್ಸನ್ ಏನಾಗಿದ್ದಾರೆ ಇದಕ್ಕೆ ಇವರೇ ಕಾರಣ ಅಂತ ಹೇಳಬಹುದು, ಬೇರೆ ಯಾರೂ ಅಲ್ಲ. ಬಿಕಾಸ್ ನೀವು ತುಂಬ ಮೆಚ್ಯೂರ್ಡ್ ಆಗಿದ್ದೀರಾ, ತುಂಬಾ
ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀರಾ. ಏನಾದರೂ ಆಗಲಿ ಒಂದಲ್ಲ ಒಂದಿನ ನನ್ನ ಪರ್ಸನ್ ಬರ್ತಾರೆ ಅಂತ ನೀವು ಈಗಲೂ ಕಾಯ್ತಾ ಇದ್ದೀರಾ. ಬಟ್ ಸ್ಟಿಲ್ ಈ ಪರ್ಸನ್ಗೆ ಸಮ್ಟೈಮ್ಸ್ ನಿಮ್ಮ ಬಗ್ಗೆ ಅನಿಸೋದು, ನಾನು ಇಲ್ಲ ಅಂದರೂ ಚೆನ್ನಾಗಿದ್ದಾರೆ, ಈಗಲೂ ಚೆನ್ನಾಗಿರ್ತಾರೆ, ಮುಂದೇನೂ ಚೆನ್ನಾಗಿರ್ತಾರೆ, ನಾನು ಇದ್ದರೂ ಇಲ್ಲದೇ ಇದ್ರೂ ಏನೂ ಡಿಫ್ರೆನ್ಸ್ ಆಗಲ್ಲ, ಸೊ ನಾನು ಯಾಕೆ ಹೋಗಲಿ. ಸೊ ಈ ರೀತಿಯ ಒಂದು ಆಲೋಚನೆಗಳು ಇವ್ರಿಗೆ ಬರ್ತಾ ಇದೆ. ಸೊ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ. ಸೊ ಮೈಟ್ ಬಿ ತುಂಬ ಮಗು ಮನಸ್ಸು ಅಂತ ಕಾಣಿಸುತ್ತೆ. ತುಂಬ ಹಠ ಅನ್ನೋದು ತುಂಬ ಈ ಒಂದು ಪರ್ಸನ್ಗೆ ಇರುವಂಥದ್ದು. ಈ ಪರ್ಸನ್ನ ತುಂಬ ಕೇರ್ ಮಾಡಬೇಕು, ಪೊಸೆಸಿವ್ ಇರಬೇಕು, ಆ್ಯಂಡ್ ಎಲ್ಲ ರೀತಿಲೂ ಈ ಪರ್ಸನ್ಗೆ ನೀವೇ ಪ್ರೀತಿ ಕೊಡಬೇಕು, ನೀವೇ ಅವ್ರನ್ನ ಜಾಸ್ತಿ ಕೇಳ್ಬಾರ್ಬೇಕು. ಎಲ್ಲವೂ ಜಗತ್ತಿನಲ್ಲಿ ಇರುವಂಥ ಒಂದು ಪ್ರೀತಿಗಳೆಲ್ಲ ನನಗೇ ಸಿಗಬೇಕು, ನನ್ನ ಪರ್ಸನ್ ನನ್ನೇ ಪ್ರೀತಿಸಬೇಕು, ಅಥವಾ ನನ್ನ ಫ್ಯಾಮಿಲಿ ನನ್ನೇ ಪ್ರೀತಿಸಬೇಕು, ನನ್ನ ಬಿಟ್ಟು ಯಾರಿಗೂ ಶೇರ್ ಆಗಬಾರ್ದು ಪ್ರೀತಿ ಅಂತ. ಕೈಂಡ್ ಆಫ್ ಸಮ್ ಪೊಸೆಸಿವ್ನೆಸ್ ಅಂತಲೂ ಇರಬಹುದು. ಆ ಒಂದು ಪೊಸೆಸಿವ್ನೆಸ್, ಆ ಒಂದು ಓವರ್ ಕೇರ್, ಪೊಸೆಸಿವ್ನೆಸ್, ಸೊ ಅದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಟೈಮಲ್ಲಿ ನಿಮಗೆ ಅದು ಉಸಿರು ಕಟ್ಸಿದ್ದು ಉಂಟು. ಬಟ್ ಸ್ಟಿಲ್ ಇನ್ನೂ ಎಲ್ಲವನ್ನೂ ನೋಡಿ ಒನ್ ಟೈಮ್ ನೀವು ಬಸ್ಟ್ ಔಟ್ ಆಗಿದ್ದೀರಾ. ಸೊ ಅದು ಆ ಒಂದು ಕಾರಣ ಸಾಕು ಅವರಿಗೆ ನೋವಾಗಿರೋದಕ್ಕೆ ಕಾರಣ. ಮೈಟ್ ಬಿ ಇವರ ಒಂದು ಚೈಲ್ಡ್ಹುಡ್ಡಲ್ಲಿ ಇವರ ಒಂದು ಚೈಲ್ಡ್ಹುಡ್ ಅಷ್ಟು ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ಪ್ರೀತಿ ಕೊರತೆ ಇವ್ರ ಲೈಫಲ್ಲಿ ತುಂಬ ಆಗಿತ್ತು, ಈ ಪರ್ಸನ್ ಲೈಫಲ್ಲಿ ಅಂತ ಇರಬಹುದು. ಅದಕ್ಕೋಸ್ಕರ ಈಗ ಎಲ್ಲೇ ನೋಡಿದ್ರೂ ಏನೇ ಮಾಡಿದ್ರೂ ಎಲ್ಲ ಪ್ರೀತಿ ನನಗೆ ಸಿಗಬೇಕು. ಸೊ ಇವರಲ್ಲಿ ಸ್ವಲ್ಪ ಸೆಲ್ಫ್ ಲವ್ ಕಮ್ಮಿ ಇದೆ ಅಂತ ಹೇಳಬಹುದು. ಸೊ ಸಿಗುವಂಥವ್ರು ನನಗೆ ಎಲ್ಲ ಥರದ ಪ್ರೀತಿ ನನಗೆ ಕೊಡಬೇಕು, ನನಗೊಬ್ಬರಿಗೆ ಸ್ವಂತ, ನನಗಷ್ಟೇ ಬೇಕು. ಸೊ ಅಂದರೆ ನೀವು ಯಾರ ಜೊತೆನೂ ಮಾತಾಡಬಾರ್ದು, ನೀವು ಯಾರಿಗೂ ಕೇರ್ ತೋರಿಸ್ಬಾರ್ದು, ಯಾರ ಸಪೋರ್ಟ್ಗೂ ನಿಂತ್ಕೋಬಾರ್ದು, ಕಂಪ್ಲೀಟಾಗಿ ಈ ಪರ್ಸನ್ ಜೊತೆನೇ ನೀವಿರಬೇಕು. ಈವನ್ ಇವ್ರಿಗೆ ಸಮ್ಟೈಮ್ಸ್ ನೀವೇನಾದರೂ ಅವ್ರ ಫ್ಯಾಮ್ಲಿ ಜೊತೆ ನೀವು ಜಾಸ್ತಿ ಮಾತಾಡಿದ್ರೆ, ಅಥವಾ ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕ್ಲೋಸಾಗಿ ಮಾತಾಡಿದ್ರೂ ಈ ಪರ್ಸನ್ಗೆ ಸಹಿಸ್ಕೊಳಕ್ಕಾಗ್ತಾ ಇರಲಿಲ್ಲ, ಜಸ್ಟ್ ಬಿಕಾಸ್ ಆಫ್ ಓವರ್ ಪೊಸೆಸಿವ್ನೆಸ್. ಆ್ಯಂಡ್ ನೀವು ತುಂಬ ಪ್ರೀತಿ ಕೊಡ್ತಾ ಇದ್ರಿ, ಕೇರ್ ತೋರಿಸ್ತಾ ಇದ್ರಿ, ಕನ್ಸರ್ನ್ ತೋರಿಸ್ತಾ ಇದ್ರಿ, ತುಂಬ ಕಾಳಜಿ ತೋರಿಸ್ತಾ ಇದ್ರಿ, ತುಂಬ ಶೇರ್ ಮಾಡ್ಕೊಂಡಿದ್ದೀರಾ ಇವರ ಒಂದು. ಬಟ್ ಸ್ಟಿಲ್ ಯು ಗಾಟ್ ರಿಯಲೈಸ್ಡ್ ದಟ್ ಲೈಫ್ ಈಸ್ ಜಸ್ಟ್ ಅ ಜರ್ನಿ, ಎಲ್ರೂ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮೆಚ್ಯೂರ್ಡ್ ಥಾಟ್ ಸದ್ಯಕ್ಕಂತೂ ನಿಮ್ಗೆ ಲೈಫಿಗೆ ಬಂದಿದೆ ಅಂತ ಹೇಳಬಹುದು. ಬಿಕಾಸ್ ಇಟ್ಸ್ ಅ ಗುಡ್ ಥಾಟ್ ಆ್ಯಕ್ಚುಲಿ. ಬಿಕಾಸ್ ನಾವು ಲೈಫಲ್ಲಿ ನಮ್ಮ ಜರ್ನಿ ಅಂತ ಅಂದ್ಕೊಂಡ್ರೆ ಖಂಡಿತ ಚೆನ್ನಾಗಿರ್ತೀವಿ. ಬಿಕಾಸ್ ನಾವು ಬಂದಿದ್ದೀವಿ ಭೂಮಿ ಮೇಲೆ ಅಂದ ಮಾತ್ರಕ್ಕೆ ನಮ್ಮ ಲೈಫ್ ನಮ್ಮ ಕೈಲಿ ಮಾತ್ರ ಇರೋದು. ಬೇರೆದವ್ರೆಲ್ಲರನ್ನೂ ನಾವು ಚೇಂಜ್ ಮಾಡ್ತೀವಿ ಅಂತಂದರೆ ವಿ ಕಾಂಟ್ ಡೂ ದಟ್ ಅಲ್ವಾ. ಬಿಕಾಸ್ ವಿ ಆರ್ ಜಸ್ಟ್ ಅ ಹ್ಯೂಮನ್ ಬೀಯಿಂಗ್ಸ್. ಎಷ್ಟೇ ಆದರೂ ನಾವು ಮನುಷ್ಯರು ಅಷ್ಟೇ. ಸೊ ಹೇಳಬಹುದು, ಅಡ್ವೈಸ್ ಮಾಡಬಹುದು, ಎಚ್ಚರಿಕೆ ಕೊಡಬಹುದು, ಬಟ್ ರೆಸ್ಟ್ ಆಫ್ ಥಿಂಗ್ಸ್ ಅವರೇ ಮಾಡಬೇಕು ಅವ್ರ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಎಲ್ಲ ರೀತಿಯ ಎಫರ್ಟ್ಗಳು ನೀವು ಹಾಕಿದ್ದೀರಾ. ಬಟ್ ಸ್ಟಿಲ್ ಈ ಪರ್ಸನ್ಗೆ ಅದು ರಿಯಲೈಸ್ ಆಗ್ತಾ ಇಲ್ಲ. ಇನ್ನೂ ಹಳೆಯ ಒಂದು ಬ್ಯಾಗೇಜ್ ಏನಿದೆ ಅದನ್ನೇ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಹಳೆಯ ಒಂದು ಆರ್ಗ್ಯುಮೆಂಟ್ಸ್ ಏನಿತ್ತು ಅದನ್ನೇ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಯಾವಾಗ ಇವ್ರು ಲೆಟ್ಕೋ ಮಾಡ್ತಾರೆ, ಅದೆಲ್ಲ ಯಾವಾಗ ಮರೀತಾರೆ, ಆವಾಗ ಖಂಡಿತ ಇವರು ನಿಮ್ಮ ಹತ್ರಕ್ಕೆ ಬರ್ತಾರೆ. ಬಟ್ ಆ ಟೈಮಲ್ಲಿ ಮೈಟ್ ಬಿ ತುಂಬ ಲೇಟ್ ಆಗಿರುತ್ತೆ, ಅಥವಾ ನೀವು ಇನ್ನೂ ಕಂಪ್ಲೀಟಾಗಿ ಮೂವ್ ಆನ್ ಆಗಿರುವಂತಹ ಒಂದು ಚಾನ್ಸಸ್ ಕೂಡ ಇದ್ದಿರುತ್ತೆ. ಸೊ ಇಟ್ಸ್ ಅಪ್ ಟು ಯು ಗೈಸ್ ವೆದರ್ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬಂದರೆ ನೀವು ಕ್ಷಮಿಸ್ತೀರಾ ಬಿಡ್ತೀರಾ, ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.